ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇವತ್ತು ಚಂದ್ರಗ್ರಹಣ, ಹಾಗಾದ್ರೆ ಜನರ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಖಗೋಳದಲ್ಲಿ ಏನೆಲ್ಲ ನಡೆಯುತ್ತೆ, ವಿಜ್ಞಾನಿಗಳು ಏನು ಹೇಳ್ತಾರೆ, ಹಾಗೇನೆ ದೇವಸ್ಥಾನಗಳಲ್ಲಿ ಅರ್ಚಕರು ಯಾವ ರೀತಿ ಈ ಒಂದು ಚಂದ್ರಗ್ರಹಣವನ್ನ ಪಾಲನೆ ಮಾಡ್ತಾರೆ ಅನ್ನೋದನ್ನ ಕೇಳ್ಕೊಂಡು ಬರೋಣ. ಎರಡ್ 2026 ಮೊದಲ 50 ಗ್ರಹಣ. ಸೊ ಹೀಗಾಗಿ ಬಹುತೇಕ ಮಂದಿ ದೇವಸ್ಥಾನಕ್ಕೆ ಬಂದು ಪೂಜೆ ಪುರಸ್ಕಾರಗಳನ್ನು ಕೂಡ ಸಲ್ಲಿಸ್ತಾ ಇರುವಂಥದ್ದು. ಪ್ರಮುಖವಾಗಿ ಇವತ್ತು ಬೆಳಗ್ಗೆ 9 ಗಂಟೆಗೆ ಸ್ವಚ್ಛತಾ ಕಾರ್ಯ ಮಾಡಿ ಇವತ್ತು 12 ಗಂಟೆವರೆಗೆ ಪೂಜೆ ಪುರಸ್ಕಾರಗಳು ನಡೆಯುತ್ತೆ. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಸದ್ಯ ನಾನು ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಇರುವಂಥದ್ದು. ಬೆಳಗ್ಗೆ 9 ಗಂಟೆ ನಂತರ ದೇವರಿಗೆ ಅಭಿಷೇಕ ಹಾಗೂ ಪೂಜೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಇವತ್ತು 12 ಗಂಟೆವರೆಗೆ ಮಾತ್ರ ದೇವರ ದರ್ಶನಕ್ಕೆ ಒಂದು ಅವಕಾಶವನ್ನು ಕೂಡ ಮಾಡಿಕೊಡಲಾಗುತ್ತೆ. ತದನಂತರ ದರ್ಭಾವನ್ನ ಮೂಲಕ ಬಂಧನ ಮಾಡಿ ದೇಗುಲವನ್ನ ಕ್ಲೋಸ್ ಕೂಡ ಮಾಡಲಾಗುತ್ತೆ. ಪ್ರಮುಖವಾಗಿ ಸಿಂಹ ರಾಶಿ ಆಗಿರ್ಬೋದು, ಮುಖ, ಪುಬ್ಜ, ಉತ್ತರ ನಕ್ಷತ್ರವರಿಗೆ ಗ್ರಹಣದ ಎಫೆಕ್ಟ್ ಇದೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಸೊ ನಾಳೆ ಬೆಳಗ್ಗೆ ಕಾಡುಮಲ್ಲೇಶ್ವರದಲ್ಲಿ ಅಂದರೆ ನವಗ್ರಹ ಶಾಂತಿ ಆಗಿರ್ಬೋದು, ಗ್ರಹಣದ ಎಫೆಕ್ಟ್ ಇರುವ ರಾಶಿಯವರಿಗೆ ನಕ್ಷತ್ರದವರು ಅಕ್ಕಿ ಮತ್ತು ಹುರುಳಿಕಾಳು ದಾನವನ್ನು ಕೂಡ ನೀಡಬೇಕಂತ ಇಲ್ಲಿರುವಂತಹ ಅರ್ಚಕರು ಕೂಡ ಹೇಳಿರುವಂಥದ್ದು. ಸೊ ಹೀಗಾಗಿ ಬಹುತೇಕ ಮಂದಿ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ದೇವರ ದರ್ಶನವನ್ನು ಕೂಡ ಪಡಿತಾರೆ. ಸದ್ಯ ಈಗ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇವತ್ತು ಮಧ್ಯಾಹ್ನದ ನಂತರ ಗ್ರಹಣ ಇರೋ ಕಾರಣಕ್ಕಾಗಿ ಇವತ್ತು ಪ್ರಮುಖ ಬಹುತೇಕ ದೇವಸ್ಥಾನಗಳು ಕೂಡ ಸಿಲಿಕಾನ್ ಸಿಟಿ ಮಾತ್ರವಲ್ಲದೆ ಜಿಲ್ಲೆಗಳಲ್ಲಿ ಇರುವಂತಹ ಎಲ್ಲಾ ದೇವಸ್ಥಾನಗಳು ಕೂಡ ಬಂದಾಗುತ್ತೆ. ಸದ್ಯ ಈಗೇನು 11:30 ಗಂಟೆ ಆಗ್ತಾ ಇದೆ. ಬಹುತೇಕ ಮಂದಿ ದೇವರ ದರ್ಶನವನ್ನ ಕೂಡ ಪಡಿತಾ ಇದ್ದಾರೆ. ವಿಶೇಷ ಪೂಜೆಗಳನ್ನ ಕೂಡ ಸಲ್ಲಿಸ್ತಾ ಇರುವಂತದ್ದು. ಗ್ರಹಣ ಪ್ರತಿ ವರ್ಷ ಕೂಡ ನಡೆಯುತ್ತೆ. ಈ ಸಂದರ್ಭದಲ್ಲಿ ದೇವಸ್ಥಾನಗಳಿಗೆ ಬರ್ತಾರೆ, ತದನಂತರ ಪೂಜೆ ಪುರಸ್ಕಾರಗಳನ್ನ ಸಲ್ಲಿಸ್ತಾರೆ. ತಮಗಿರುವಂತಹ ದೋಷಗಳನ್ನ ಮುಕ್ತಿಯಾಗ್ಲಿ ಅಂತ ದೇವರ ಬಳಿ ಕೂಡ ಬೇಡುವಂಥದ್ದು. ನಮ್ಮ ಜೊತೆ ಮಾತಾಡೋದಕ್ಕೆ ಕಾಡುಮಲ್ಲೇಶ್ವರ ದೇವಸ್ಥಾನದ ಅರ್ಚಕರು ಕೂಡ ಇದ್ದಾರೆ. ಗ್ರಹಣದ ಎಫೆಕ್ಟ್ ಯಾವ ರೀತಿ ಇರುತ್ತೆ, ಯಾವ ರಾಶಿಯವರಿಗೆ ಹೇಗೆ ಎಫೆಕ್ಟ್ ಆಗುತ್ತೆ ಸರ್, ಹಾಗೇನೆ ದೇವಸ್ಥಾನ ಎಷ್ಟು ಗಂಟೆಗೆ ಕ್ಲೋಸ್ ಆಗುತ್ತೆ, ಯಾವಾಗ ಓಪನ್ ಮಾಡ್ತೀರಾ ಸರ್? ಚಂದ್ರಗ್ರಹಣ ಪ್ರಯುಕ್ತ ಒಂದು 12 ಗಂಟೆಗೆ ಇಲ್ಲಿ ಒಂದು 9:00ವರೆಗೆ ರುದ್ರಾಭಿಷೇಕ ಇತ್ತು, ಪಂಚಾಮೃತ ಸಹಿತ. 12 ಗಂಟೆ ಕ್ಲೋಸ್ ಆಗುತ್ತೆ. 3 ಗಂಟೆ 10 ನಿಮಿಷದಿಂದ 6 ಗಂಟೆ 47 ನಿಮಿಷದವರೆಗೂ ಗ್ರಹಣ ಟೈಮಿಂಗ್ಸ್ ಇರೋದು. ನಮ್ಮ ಭಾರತದಲ್ಲಿ ಕಾಣಿಸೋ ಲೆಕ್ಕ ಪ್ರಕಾರ ಒಂದು 6:20ಕ್ಕೆ ಶುರು ಆಗುತ್ತೆ ಕಾಣಿಸ್ಕೊಳೋದು ಚಂದ್ರಗ್ರಹಣ. 6:20ರಿಂದ 6:47ವರೆಗೂ ಗ್ರಹಣ ಸಮಯ ಇರೋದು. 6:47ಗೆ ಗ್ರಹಣ ಬಿಡೋದು. ಬಿಟ್ಟ ಮೇಲೆ ಎಲ್ಲ ಸ್ನಾನ ಮಾಡ್ಕೊಂಬಂದು ಈ ಒಂದು ದೇವಸ್ಥಾನಕ್ಕೆ ಒಂದು ಜಲಾಭಿಷೇಕ ಆಗುತ್ತೆ. ಪುಣ್ಯಾವಚನೆ ಆಗಿ ಪಂಚಾಮೃತ ಸಹಿತ ರುದ್ರಾಭಿಷೇಕ ಆಗಿ ಈಶ್ವರನಿಗೆ ಚಂದ್ರನಿಗೆ ವಿಶೇಷವಾಗಿ ಕ್ಷೀರಾಭಿಷೇಕ ಆಗುತ್ತೆ. ಅದು ವಿಶೇಷವಾಗಿ ನಡೆಯುತ್ತೆ. ಅದಾದಮೇಲೆ ನಂತರ ದರ್ಶನಕ್ಕೆ 7:00ವರೆಗೆ ದರ್ಶನಕ್ಕೆ ಇದು ಮಾಡಿಕೊಡ್ತಾರೆ ಪೂಜೆ ಆದಮೇಲೆ. ಪುಬ್ಬ ನಕ್ಷತ್ರ ಸಿಂಹ ರಾಶಿಲಿ ಈ ಒಂದು ಗ್ರಹಣ ನಡೀತಾ ಇರೋದ್ರಿಂದ ಆ ಒಂದು ನಕ್ಷತ್ರದವರು, ಮಕಾ ನಕ್ಷತ್ರ ಸಿಂಹ ರಾಶಿಯವರು, ಉತ್ತರ ನಕ್ಷತ್ರ ಕನ್ಯಾ ರಾಶಿಯವರು ಈ ಒಂದು ಚಂದ್ರಗ್ರಹಣ ದೋಷ ಇರೋದ್ರಿಂದ ಅವರು ಶಾಂತಿ ಪೂಜೆಗೆ ಎಲ್ಲ ಕೊಡ್ತಾ ಇದ್ದಾರೆ. ಪೂಜೆ ಮಾಡಿಸ್ತಾರೆ. ನಾಳೆ ಬಂದು ಇವತ್ತು ಸಾಯಂಕಾಲನೂ ಕೊಡ್ತಾರೆ. ಓಕೆ ಸರ್, ಅಂದರೆ ಇವತ್ತು ದೇವಸ್ಥಾನನ ದರ್ಬೆ ಮೂಲಕ ಕ್ಲೋಸ್ ಮಾಡ್ತೀರಾ, ತದನಂತರ ನಾಳೆ ಮಾರ್ನಿಂಗ್ ಎಷ್ಟು ಗಂಟೆಗೆ ಓಪನ್ ಇರುತ್ತೆ? ಸಾಯಂಕಾಲ ಸಂಜೆಗೆ ಓಪನ್ ಇರುತ್ತೆ. ಗ್ರಹಣ ಬಿಟ್ಟ ಮೇಲೆ 7 ಗಂಟೆಗೆ ವಿಶೇಷ ಅಭಿಷೇಕ ಆಗಿ ಇಡೀ ದೇವಸ್ಥಾನ ಎಲ್ಲ ತೊಳಿತಾರೆ. ತೊಳೆದ್ಬಿಟ್ಟು 7 ಗಂಟೆಗೆ ಜಲಾಭಿಷೇಕ ಆಗಿ ಕ್ಷೀರಾಭಿಷೇಕ ಆಗಿ 7:00ವರೆಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ. 10 ಗಂಟೆವರೆಗೂ ಇವತ್ತು ದೇವಸ್ಥಾನ ಇರುತ್ತೆ. ನಾಳೆ ತಿರ್ಗ 7 ಗಂಟೆಯಿಂದ 1 ಗಂಟೆವರೆಗೂ ಇರುತ್ತೆ. 9:00ವರೆಗೆ ನಾಳೆ ನವಗ್ರಹ ಶಾಂತಿ ಪೂಜೆ ಇದೆ. ನೋಡಿದ್ರಲ್ಲ, ಅರ್ಚಕರು ಕೂಡ ಬಹುತೇಕ ವಿಚಾರಗಳನ್ನ ಹೇಳಿದ್ರು. ಗ್ರಹಣದಿಂದ ನಾವು ಯಾವ ರೀತಿ ನಮ್ಮನ್ನ ಮುಕ್ತಿ ಮಾಡ್ಕೋಬಹುದು, ದೇವರ ಆರಾಧನೆಯನ್ನ ಯಾವ ರೀತಿ ಮಾಡಬಹುದು, ದೇವರ ಜಪವನ್ನ ನಾವು ಯಾವಾಗ ಮಾಡಬೇಕು, ಹಾಗೇನೆ ದೇವಸ್ಥಾನಗಳು ಎಷ್ಟು ಗಂಟೆಗೆ ಓಪನ್ ಆಗುತ್ತೆ, ಸಂಜೆ ಗ್ರಹಣ ಮುಗಿದ ನಂತರ ದೇವಸ್ಥಾನವನ್ನ ಸ್ವಚ್ಛ ಮಾಡಿ ತದನಂತರ ಭಕ್ತಾದಿಗಳಿಗೆ ಕೂಡ ಬಂದು ದೇವಿಯ ಒಂದು ಪೂಜೆ ಆಗಿರ್ಬೋದು, ಪುರಸ್ಕಾರಗಳನ್ನು ಮಾಡೋದಕ್ಕೆ ಕೂಡ ಒಂದು ಅವಕಾಶವನ್ನ ಕೂಡ ಮಾಡಿಕೊಡ್ತಾರೆ. ಇದು ಮಾತ್ರವಲ್ಲದೆ ಸಿಟಿಯಲ್ಲಿರುವಂತಹ ಎಲ್ಲಾ ದೇವಸ್ಥಾನಗಳಲ್ಲಿ ಕೂಡ ಪೂಜೆ ಪುರಸ್ಕಾರಗಳನ್ನು ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಈಗಾಗಲೇ ಅಂದ್ರೆ ವರ್ಷದ ಮೊದಲ ಇದೊಂದು ಚಂದ್ರಗ್ರಹಣ. ಸೊ ಬಹುತೇಕ ಮಂದಿ ಇದನ್ನ ಅಂದ್ರೆ ನಾವು ಹಳೆ ಪದ್ಧತಿ ರೀತಿಯಲ್ಲಿ ಈಗಾಗಲೂ ಕೂಡ ಬಹುತೇಕ ಮಂದಿ ನಂಬಿಕೊಂಡು ಬಂದಿರುವಂಥದ್ದು. ಸೊ ಬಹುತೇಕ ಮಂದಿ ಇದನ್ನ ಅಂದ್ರೆ ದೇವಸ್ಥಾನಕ್ಕೆ ಬಂದು ಗ್ರಹಣ ಮುಗಿದ ನಂತರ ಪೂಜೆ ಪುರಸ್ಕಾರಗಳನ್ನ ಕೂಡ ಮಾಡ್ತಾರೆ.
2026ರ ಮೊದಲ ಚಂದ್ರಗ್ರಹಣ ಈಗಾಗಲೇ ದೇವರನ್ನ ದರ್ಬೆ ಮೂಲಕ ಬಂಧನ ಮಾಡಿರುವಂಥದ್ದು. ನೀವು ಈಗಾಗಲೇ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಚಂದ್ರಗ್ರಹಣ ಆದ ಕಾರಣ ಬೆಳಗ್ಗೆಯಿಂದ ಕೂಡ ವಿಶೇಷವಾಗಿ ಪೂಜೆಗೊಳ್ಳಲಾಗಿತ್ತು. ಸೊ ಇದೀಗ ಅಂದ್ರೆ 12 ಗಂಟೆ ಆಗ್ತಾ ಬಂತು. ಸೊ ದರ್ಬೆ ಮೂಲಕ ದೇವರನ್ನ ಬಂಧನ ಮಾಡೋ ಮೂಲಕ ದೇವಸ್ಥಾನವನ್ನ ಸಂಪೂರ್ಣವಾಗಿ ಈಗಾಗಲೇ ಕ್ಲೋಸ್ ಮಾಡ್ತಾರೆ. ಯಾಕಂದ್ರೆ ಗ್ರಹಣ ಇರುವ ಸಂದರ್ಭದಲ್ಲಿ ದೇವರನ್ನ ಕೂಡ ಒಂದು ದರ್ಬೆ ಮೂಲಕ ಒಂದು ಬಂಧನ ಮಾಡಲಾಗುತ್ತೆ. ಸಂಜೆ ಗ್ರಹಣ ಮುಗಿದ ಬಳಿಕ ದೇವಸ್ಥಾನವನ್ನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವ ಮೂಲಕ ತದನಂತರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಮಾಡಿ ಇಲ್ಲಿ ಒಂದು ಅರ್ಚಕರು ಕೂಡ ದೇವಸ್ಥಾನದ ಬಾಗಿಲುಗಳನ್ನ ಕೂಡ ತೆರೀತಾರೆ. ಪ್ರಮುಖವಾಗಿ ಇವತ್ತು ಗ್ರಸ್ತೋದಯ ಚಂದ್ರಗ್ರಹಣ ಅಂತಾನೂ ಕೂಡ ಕರೀತಾರೆ. ನಮ್ಮ ರಾಜ್ಯದಲ್ಲಿ 6:28ರಿಂದ 6:48ರವರೆಗೆ ಗೋಚರಿಸುತ್ತೆ. ಇವತ್ತು ಹಲವು ದೇವಸ್ಥಾನಗಳು ಕೂಡ ಇದೇ ರೀತಿ ಅಂದ್ರೆ ಸದ್ಯ ನೀವು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ, ಕಾಡು ಮಲ್ಲೇಶ್ವರದ ಇದೊಂದು ದೃಶ್ಯ. ದರ್ಬೆ ಮೂಲಕ ಒಂದು ದೇವರನ್ನ ಬಂಧನ ಮಾಡುವ ಮೂಲಕ ತದನಂತರ ದೇವಸ್ಥಾನದ ಬಾಗಿಲನ್ನ ಕೂಡ ಹಾಕ್ತಾರೆ. ಪ್ರಮುಖವಾಗಿ ಸಂಜೆಯ ಬಳಿಕವಷ್ಟೇ ದೇವಸ್ಥಾನದ ಬಾಗಿಲನ್ನ ಕೂಡ ತೆರೀತಾರೆ. ಸೊ ದೇವರಿಗೆ ಕೂಡ ಯಾವುದೇ ರೀತಿಯಾದಂತಹ ಚಂದ್ರಗ್ರಹಣದ ಕಿರಣಗಳು ತಟ್ಟದೇ ಇರಲಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಬಂಧನವನ್ನ ಕೂಡ ಮಾಡುವಂತದ್ದು. ಪ್ರಮುಖವಾಗಿ ಈಗಾಗಲೇ ಬಹುತೇಕ ಭಕ್ತಾದಿಗಳು ಕೂಡ ಬಂದಿದ್ರು. ಸೊ ಬಂದು ದೇವರ ದರ್ಶನವನ್ನ ಕೂಡ ಪಡೆದ್ರು. ಸದ್ಯ ದರ್ಬೆಯ ಮೂಲಕ ದೇವರನ್ನ ಬಂಧನ ಮಾಡಲಾಗಿದೆ. ಸಂಜೆ 7 ಗಂಟೆ ನಂತರ ವಿಶೇಷವಾದ ಪೂಜೆಯನ್ನ ಕೂಡ ಇಲ್ಲಿ ಕೈಗೊಳ್ಳಲಾಗುತ್ತೆ. ತದನಂತರ ಭಕ್ತಾದಿಗಳಿಗೆ ಒಂದು ವ್ಯವಸ್ಥೆಯನ್ನ ದರ್ಶನಕ್ಕೆ ಕೂಡ ಮಾಡಲಾಗಿದೆ. ಹಾಗೇನೆ ಯಾವೆಲ್ಲ ರಾಶಿಯವರಿಗೆ ದೋಷ ಇರುತ್ತೆ ಆ ದೋಷ ಮುಕ್ತ ಆಗೋದಕ್ಕೆ ವಿಶೇಷ ಪೂಜೆಯ ವ್ಯವಸ್ಥೆಯನ್ನ ಕೂಡ ಮಾಡಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ನಾಳೆ ಬೆಳಿಗ್ಗೆಯಿಂದ ಕೂಡ ವಿಶೇಷವಾದ ದೇವಸ್ಥಾನದಲ್ಲಿ ಪೂಜೆಯ ವ್ಯವಸ್ಥೆ ಮಾಡಿದ್ದಾರೆ. ಯಾವ ರಾಶಿ ಯಾವ ನಕ್ಷತ್ರದವರಿಗೆ ಗ್ರಹಣದ ದೋಷ ಇರುತ್ತೆ ಅಂತವರು ದೇವಸ್ಥಾನಕ್ಕೆ ಬಂದು ಆ ದೋಷವನ್ನ ಮುಕ್ತಿಯನ್ನ ಕೂಡ ಮಾಡಬಹುದು. ಒಟ್ಟಾರೆ ಹೇಳ್ಬೇಕಾದ್ರೆ ವರ್ಷದ ಮೊದಲ ಚಂದ್ರಗ್ರಹಣ ದೇವಸ್ಥಾನದ ಬಾಗಿಲನ್ನ ಕೂಡ ಈಗ ಹಾಕೋದಕ್ಕೆ ತಯಾರಿ ಮಾಡಿದ್ದಾರೆ. ಈಗಾಗಲೇ ದೇವಸ್ಥಾನದ ಬಾಗಿಲನ್ನ ಮುಚ್ಚುವ ಕಾರ್ಯವನ್ನ ಕೂಡ ಮಾಡ್ತಾರೆ. ಯಾಕಂದ್ರೆ ಕೆಲವೇ ಕ್ಷಣಗಳಲ್ಲಿ ಈ ದೇವಸ್ಥಾನದ ಬಾಗಿಲ ಮುಚ್ಚುವ ಕೆಲಸವನ್ನ ಕೂಡ ಮಾಡುವಂಥದ್ದು. ಯಾಕಂದ್ರೆ ದೇವರನ್ನ ದರ್ಬೆ ಮೂಲಕ ಬಂಧನ ಮಾಡಿದ ಬಳಿಕ ದೇವಸ್ಥಾನದ ಬಾಗಿಲನ್ನ ಕೂಡ ಮುಚ್ಚಿ ಗ್ರಹಣದ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ವ್ಯವಸ್ಥೆಯನ್ನ ಅರ್ಚಕರು ಕೂಡ ಮಾಡ್ತಾ ಇರುವಂತದ್ದು. ಇಲ್ಲಿಯ ದೃಶ್ಯ ಮಾತ್ರವಲ್ಲದೆ ಸಿಟಿಯಲ್ಲಿರುವಂತಹ ಎಲ್ಲಾ ದೇವಸ್ಥಾನಗಳನ್ನ ಕೂಡ ಇದೇ ರೀತಿಯಾಗಿ ದರ್ಬೆ ಮೂಲಕ ದೇವಸ್ಥಾನದ ಬಾಗಿಲನ್ನ ಮುಚ್ಚುವ ಮೂಲಕ ಒಂದು ಯಾರೆಲ್ಲ ಭಕ್ತರು ಬರ್ತಾರೆ ಅವರಿಗೆ ಯಾವುದೇ ರೀತಿಯಾದಂತಹ ದರ್ಶನದ ವ್ಯವಸ್ಥೆ ಇರಲ್ಲ. ಮುಚ್ಚುವ ಮೂಲಕ ದೇವರ ಬಂಧನವನ್ನ ಕೂಡ ಮಾಡುವಂಥದ್ದು. ಗ್ರಹಣ ಮುಕ್ತವಾದ ಬಳಿಕವಷ್ಟೇ ಆ ಬಾಗಿಲುಗಳನ್ನ ಕೂಡ ಓಪನ್ ಮಾಡುವಂಥದ್ದು. ಒಟ್ಟಾರೆ ಹೇಳಬೇಕಾದ್ರೆ ಈಗಾಗಲೇ ಚಂದ್ರಗ್ರಹಣದ ಪ್ರಯುಕ್ತ ದೇವಸ್ಥಾನಗಳು ಸಂಪೂರ್ಣವಾಗಿ ಬಂದ್ ಆಗಿರುವಂಥದ್ದು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್. ವರ್ಷದ ಮೊದಲ ಚಂದ್ರಗ್ರಹಣ. ನಮ್ಮ ಜೊತೆ ಮಾತಾಡೋದಕ್ಕೆ ನೆಹರು ತಾರಾಲಯದ ಡೈರೆಕ್ಟರ್ ಆದಂತಹ ಗುರುಪ್ರಸಾದ್ ಸರ್ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡುವ. ಸರ್, ವರ್ಷದ ಮೊದಲ ಚಂದ್ರಗ್ರಹಣ ಈಗಾಗಲೇ ಬಹುತೇಕ ಜನ ಒಂದೊಂದು ರೀತಿಯಾದಂತಹ ಮಾತುಗಳನ್ನ ಆಡ್ತಾರೆ. ಆಸ್ ಎ ಸೈಂಟಿಸ್ಟ್ ಆಗಿ ಏನು ಹೇಳ್ತೀರಾ, ಇದು ನಮ್ಮ ಮನುಷ್ಯನ ಮೇಲೆ ಎಷ್ಟು ಎಫೆಕ್ಟ್ ಬೀರುತ್ತೆ ಸರ್? ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ಹೌದು, ಇದು 2026ರ ಮೊದಲ ಚಂದ್ರಗ್ರಹಣ, ಅದರಲ್ಲಿ ಏನು ಅನುಮಾನ ಇಲ್ಲ. ಮತ್ತೊಂದು ಚಂದ್ರಗ್ರಹಣ ನಡೀತಾ ಇದೆ. ಇವತ್ತು ಮಾರ್ಚ್ 3, 2026ರಂದು ಒಂದು ಸಂಪೂರ್ಣ ಚಂದ್ರಗ್ರಹಣ ನಡೀತಾ ಇದೆ. ಇದಾದಮೇಲೆ ಆಗಸ್ಟ್ 27, 28ರಂದು ಮತ್ತೊಂದು ಚಂದ್ರಗ್ರಹಣ ನಡೆಯುತ್ತೆ. ಅದು ಭಾಗಶಃ ಚಂದ್ರಗ್ರಹಣ ಅಥವಾ ಪಾರ್ಶ್ವ ಚಂದ್ರಗ್ರಹಣ. ಇದಲ್ಲದೆ ಫೆಬ್ರವರಿ 17ನೇ ತಾರೀಕು ಈಗಾಗಲೇ ಆಗೋಯಿತು, ಒಂದು ಕಂಕಣ ಸೂರ್ಯಗ್ರಹಣ ನಡೀತು. ಆಗಸ್ಟ್ 12ರಂದು ಮತ್ತೊಂದು ಸೂರ್ಯಗ್ರಹಣ ನಡೀತಾ ಇದೆ, ಸಂಪೂರ್ಣ ಸೂರ್ಯಗ್ರಹಣ. ನೋಡಿ, ಈ ವರ್ಷ 2026ರಲ್ಲಿ 4 ಗ್ರಹಣಗಳು ಸಂಭವಿಸ್ತಾ ಇದೆ. 2 ಸೂರ್ಯಗ್ರಹಣಗಳು, 2 ಚಂದ್ರಗ್ರಹಣಗಳು. ಸೂರ್ಯಗ್ರಹಣ ನಾನು ಹೇಳ್ದಂಗೆ ಫೆಬ್ರವರಿ 17 ಮತ್ತು ಆಗಸ್ಟ್ 12. ಚಂದ್ರಗ್ರಹಣ ಇವತ್ತು ಮಾರ್ಚ್ 3ರಂದು ಮತ್ತು ಆಗಸ್ಟ್ 28, 29ರಂದು ನಡೆಯುತ್ತೆ. ಆ ವೇಳೆಯಲ್ಲಿ ನಡೆಯುತ್ತೆ. ಆದರೆ ಈ ಒಂದು ಸಂಪೂರ್ಣ ಚಂದ್ರಗ್ರಹಣ ಅಂತ ನಾವೇನು ಹೇಳ್ತೀವಿ, ಆ ವೇಳೆಯಲ್ಲಿ ಚಂದ್ರ ರಕ್ತವರ್ಣದ್ದಾಗಿ ಕಾಣ್ತಾನೆ. ರಕ್ತವರ್ಣ ಅನ್ನೋದಕ್ಕಿಂತ ಕಿತ್ತಲೆ ಬಣ್ಣದ್ದಾಗಿ ಕಾಣಿಸ್ತಾನೆ. ಆದರೆ ಈ ಕಿತ್ತಲೆ ಬಣ್ಣದ ಚಂದ್ರನನ್ನು ನಾವು ಬೆಂಗಳೂರಿನಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಭಾರತದ ಬಹುತೇಕ ಭಾಗಗಳಿಗೆ ಈ ಚಂದ್ರಗ್ರಹಣ ಪಾರ್ಶ್ವ ಚಂದ್ರಗ್ರಹಣವಾಗಿ, ಅದರಲ್ಲೂ ಆ ಪಾರ್ಶ್ವ ಚಂದ್ರಗ್ರಹಣ ಬಹುಮಟ್ಟಿಗೆ ಮುಗ್ದೇ ಹೋಗಿರುತ್ತೆ ಎನ್ನುವಾಗ ಕಾಣುತ್ತೆ. ಭಾರತದ ಬಹುತೇಕ ಭಾಗಗಳಿಗೆ ಹೇಳಿದ್ದು. ಆದರೆ ಈಶಾನ್ಯ ಭಾರತದಲ್ಲಿ ಅಂದರೆ ಅಸ್ಸಾಂ, ನಾಗಾಲ್ಯಾಂಡ್, ಮೇಘಾಲಯ, ಮಣಿಪುರ್, ಆಮೇಲೆ ಮಿಜೋರಾಂ, ಸಿಕ್ಕಿಂ, ಆಮೇಲೆ ತ್ರಿಪುರ, ಈ ಇದರಲ್ಲಿ ಚಂದ್ರಗ್ರಹಣ, ಸಂಪೂರ್ಣ ಚಂದ್ರಗ್ರಹಣವೇ ಗೋಚರಿಸುತ್ತೆ ಸ್ವಲ್ಪ ಕಾಲ. ಆ ವೇಳೆಯಲ್ಲಿ ರಕ್ತವರ್ಣದ ಚಂದ್ರನನ್ನು ಅಥವಾ ಕಿತ್ತಲೆ ಬಣ್ಣದ ಚಂದ್ರನನ್ನು ಅವರು ನೋಡಿ
ಆನಂದಿಸ್ಬೋದು. ನಾರ್ತ್ ಈಸ್ಟ್ ಇಂಡಿಯಾದಲ್ಲಿರೋರು ಅಂದರೆ ಈಶಾನ್ಯ ಇಂಡಿಯಾ, ಇಟಾನಗರ್ ಆಗಲಿ, ದಿಸ್ಪುರ್ ಆಗಲಿ, ಅಥವಾ ಇದು ಶಿಲಾಂಗ್ ಆಗಲಿ, ಕೊಹಿಮಾ, ಇಂಥ ಪ್ಲೇಸ್ಗಳಲ್ಲಿ, ಇಂತಹ ಸ್ಥಳಗಳಲ್ಲಿ ನಡೆಯುತ್ತೆ ಇದರಲ್ಲಿ ಅಂದರೆ ಸಂಪೂರ್ಣ ಚಂದ್ರಗ್ರಹಣ. ಆದರೆ ಅಲ್ಲಿಂದ ಚಂದ್ರ ಮುಂದೆ ಮುಂದೆ ಬಂದ ಹಾಗೆ ನಮಗೆ ಭಾರತದ ಬಹುತೇಕ ಭಾಗಕ್ಕೆ ಇದು ಪಾರ್ಶ್ವ ಚಂದ್ರಗ್ರಹಣವಾಗಿ ಗೋಚರಿಸುತ್ತೆ. ಯಾಕಂದರೆ ಈ ಪ್ರದೇಶದ ಮೇಲೆ ಚಂದ್ರ ಉದಯಿಸಿದಾಗ ಈ ಪ್ರದೇಶಗಳ ಮೇಲೆ ಚಂದ್ರಗ್ರಹಣ, ಸಂಪೂರ್ಣ ಚಂದ್ರಗ್ರಹಣ ಮುಗಿದೋಗಿರುತ್ತೆ, ಪಾರ್ಶ್ವ ಚಂದ್ರಗ್ರಹಣ ನಡೀತಾ ಇರುತ್ತೆ. ಬೆಂಗಳೂರಿನಲ್ಲಂತೂ ನೋಡಿ, ಇವತ್ತು ಸಂಜೆ 6:28 ಸುಮಾರಿಗೆ ಚಂದ್ರ ಉದಯಿಸ್ತಾನೆ. ಆದರೆ ಗ್ರಹಣ 6:47 ಮುಗಿದೋಗ್ಬಿಡುತ್ತೆ. ಗ್ರಹಣ ಮುಗಿಯತ್ತೆ ಅಂದರೆ ನಮಗೆ ಗೋಚರಿಸುವಂತೆ ಕಾಣುವ, ನಮಗೆ ಗೋಚರಿಸುವ ಗ್ರಹಣ ಬಹುಮಟ್ಟಿಗೆ 6:47 ಮುಗಿದೋಗುತ್ತೆ ಅಂತ ಹೇಳ್ಬೋದು. ನಮಗೆ ಗೋಚರಿಸೋದು, ಯಾಕಂದರೆ 6:47ರಿಂದ ಇವತ್ತು ಸಂಜೆ 7:53 ತನಕನೂ ಭೂಮಿಯ ನೆರಳಿನಲ್ಲಿ ಚಂದ್ರ ಇರ್ತಾನೆ. ಆದರೆ ದಟ್ಟವಾದ ನೆರಳಿನಲ್ಲ, ಮಂದವಾದ ನೆರಳು, ಪೆನಾಂಬ್ರಾ ಅಂತ ಹೇಳ್ತೀವಿ. ಹಾಗಾಗಿ ಅಲ್ಲಿ ಈ ಎಕ್ಲಿಪ್ಸ್ ನಡೀತಾ ಇರೋದು ಗೊತ್ತೇ ಆಗೋದಿಲ್ಲ. ನೋಡಿ, ನಮಗೆ ಮಾನವನಿಗೆ ಗೋಚರಿಸುವ ದೃಷ್ಟಿಯಿಂದ ಚಂದ್ರಗ್ರಹಣ ಸುಮಾರು 3:20 ಪ್ರಾರಂಭವಾಗಿ ಸುಮಾರು 5:32 ಮುಗಿದೋಗ್ಬಿಡುತ್ತೆ. ಆದರೆ ಗ್ರಹಣ ಪ್ರಾರಂಭ ಆಗೋದು, ನಿಜವಾಗಿ ಹೇಳಬೇಕು ಅಂದ್ಕೊಂಡ್ರೆ ಗ್ರಹಣ ಪ್ರಾರಂಭ ಆಗೋದು ಇವತ್ತು ಮಧ್ಯಾಹ್ನ 2:14 2:14 3:20 ತನಕ ಚಂದ್ರ ಭೂಮಿಯ ಹೊರ ನೆರಳನ್ನು ಅಥವಾ ಮಂದವಾದ ನೆರಳನ್ನು, ಪೆನಂಬ್ರಾ ಅಂತ ಹೇಳ್ತೀವಿ, ಆ ಪ್ರದೇಶದಲ್ಲಿರ್ತಾನೆ. ಅವಾಗ ಈ ಗ್ರಹಣ ಇದೆ ಅನ್ನೋದೇ ಗೊತ್ತಾಗಲ್ಲ. ಆದರೆ 3:20ರಿಂದ 3:20 ಪ್ರಾರಂಭವಾಗಿ ಚಂದ್ರ ಭೂಮಿಯ ದಟ್ಟವಾದ ನೆರಳು ಅಂಬ್ರಾ ಒಳಗೆ ಪ್ರವೇಶ ಮಾಡಿ ಸುಮಾರು 5:32 ತನಕ ಅದರೊಳಗೆ ಇರ್ತದೆ. ಅಲ್ಲಿಯ ತನಕ 4:30ರಿಂದ 5:32 ತನಕ ಅಂತೂ ಭೂಮಿಯ ದಟ್ಟವಾದ ನೆರಳಲ್ಲೇ ಇರ್ತಾನೆ. ಆವಾಗ ಸಂಪೂರ್ಣ ಚಂದ್ರಗ್ರಹಣ ನಡೀತದೆ. 58 ನಿಮಿಷಗಳ ಕಾಲ ಈ ಒಂದು ಸಂಪೂರ್ಣ ಚಂದ್ರಗ್ರಹಣದ ಮೇಲೆ, ಗ್ರಹಣದ ವೇಳೆಯಲ್ಲಿ ಚಂದ್ರ ರಕ್ತವರ್ಣದ್ದಾಗಿ ಗೋಚರಿಸ್ತದೆ. ಜನರಿಗೆ ಕಣ್ಣಿಗೆ ಕಾಣೋದಕ್ಕೆ ಸಿಗಬಹುದಾ? ಕೆಲವರು ನಮ್ಮ ರಾಜ್ಯದಲ್ಲಿ ಕೂಡ 20 ನಿಮಿಷಗಳ ಕಾಲ ಗೋಚರಿಸುತ್ತೆ ಹೇಳ್ತಾರೆ. ಸೊ ಆಸ್ ಎ ಸೈಂಟಿಸ್ಟ್ ಆಗಿ ಏನು ಹೇಳ್ತೀರಾ? ಅಲ್ಲ, 20 ನಿಮಿಷಗಳ ಕಾಲ ಗೋಚರಿಸೋದು ಪಾರ್ಶ್ವ ಚಂದ್ರಗ್ರಹಣ. ನಮಗೆ ಭಾರತದ ಬಹುತೇಕ ಭಾಗಗಳಿಗೆ 20 ನಿಮಿಷ ಅನ್ನೋದು ನಾವು ಬೆಂಗಳೂರಿಗೆ ಹೇಳ್ತಾ ಇರೋದು. ಕೆಲವು ಕಡೆ ಇನ್ನೂ ಬೇರೆ ಬೇರೆ ಪ್ರದೇಶಗಳಲ್ಲಿ ನೀವು ಇದು ಪೂರ್ವಕ್ಕೆ ಹೋದಂಗೆ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ಈಶಾನ್ಯ ಭಾರತವನ್ನು ಬಿಟ್ಟರೆ ಈ ಚಂದ್ರಗ್ರಹಣ ಸಂಪೂರ್ಣ ಚಂದ್ರಗ್ರಹಣವಾಗಿ ಕಾಣುವುದು ಈಶಾನ್ಯ ಭಾರತಕ್ಕೆ ಮಾತ್ರ. ಭಾರತದ ಬೇರೆಲ್ಲ ಭಾಗಗಳಿಗೂ ಬಹುಮಟ್ಟಿಗೆ ಇದು ಪಾರ್ಶ್ವ ಚಂದ್ರಗ್ರಹಣವಾಗಿ ಗೋಚರಿಸುತ್ತೆ. ನಮ್ಮ ಬೆಂಗಳೂರಿನ ಮೇಲಂತೂ ಚಂದ್ರ ಉದಯಿಸಿದಾಗ 6:28 ಸುಮಾರಿಗೆ ಉದಯಿಸಿದಾಗ ಅವಾಗಿನ್ನೂ ಪಾರ್ಶ್ವ ಚಂದ್ರಗ್ರಹಣ ನಡೀತಾ ಇರುತ್ತೆ. ಆದರೆ 6:47 ಮುಗ್ದೋಗ್ಬಿಡುತ್ತೆ. ಚಂದ್ರ ಉದಯಿಸೋದು ಇಲ್ಲಿ ಉದಯಿಸಿದ ಮೇಲೆ ದಿಗಂತದ ಹತ್ತಿರ ಇರ್ತಾನೆ. ಏನು ಕಾಣಿಸುತ್ತೆ ನಿಮಗೆ? ಎಷ್ಟೊಂದು ಬಿಲ್ಡಿಂಗ್ಗಳಿದೆ ಇಲ್ಲಿ. ಅಲ್ಲಿಂದ ಚಂದ್ರ ಸ್ವಲ್ಪ ಮೇಲೆ ಬರೋಷ್ಟು ಗ್ರಹಣನೇ ಮುಗ್ದೋಗಿ. ಈಗ ಇದು ಮನುಷ್ಯನ ಮೇಲೆ ಯಾವ ರೀತಿ ಎಫೆಕ್ಟ್ ಬೀರುತ್ತೆ? ಯಾಕಂದರೆ ಬಾಣಂತಿ ಆಗಿರ್ಬೋದು, ಗರ್ಭಿಣಿ ಆಗಿರ್ಬೋದು, ಒಳಗಡೆ ಇರಬೇಕು, ಆ ರೀತಿಯಾದಂತಹ ಒಂದು ಮೂಢನಂಬಿಕೆ ಇರುವಂಥದ್ದು. ಸೈಂಟಿಸ್ಟ್ ಆಗಿ ಏನು ಹೇಳ್ತೀರಾ? ನೋಡಿ, ನನಗೆ ಇದನ್ನು ತುಂಬ ಜನ ಇದೇ ಕೇಳ್ತಾರೆ. ಇದು ವಿಜ್ಞಾನಕ್ಕೆ ನನ್ನ ಒಂದು ಗಮನ, ನನ್ನ ದೃಷ್ಟಿ ಹರಿದಿರೋದು ಇವತ್ತು. ನೋಡಿ, ಇದು ಎಂತಹ ವಿದ್ಯಮಾನ, ಅಪೂರ್ವವಾದ, ಅಪರೂಪವಾದ, ವಿಸ್ಮಯಕಾರಿಯಾದ ವಿದ್ಯಮಾನ, ಯಾವುದೇ ಖರ್ಚಿಲ್ಲದೆ ಮುಫತ್ತಾಗಿ ಪ್ರಕೃತಿ ನಮಗೆ ಒದಗಿಸ್ತಾ ಇದೆ. ಅದನ್ನು ನೋಡಿ ಆನಂದ ಪಡೋಣ. ಅದರಿಂದ ಇನ್ನೂ ತಿಳ್ಕೊಳ್ಳೋ ವಿಚಾರಗಳೇ ಸಾಕಷ್ಟಿರುತ್ತೆ ಸಂಶೋಧನೆಗೆ ಸಂಬಂಧಿಸಿದಂತೆ. ಅದರ ಬಗ್ಗೆ ನನ್ನ ಗಮನ ಹೋಗ್ತಾ ಇದೆಯಾ ಹೊರತು ಇದು ತಿನ್ನಬಹುದಾ ಇಲ್ವಾ, ಇನ್ನೇನಾದರೂ ಪರಿಣಾಮಗಳಿದೆಯಾ, ಅದ್ರ ಬಗ್ಗೆ ನನಗೆ ಪರಿಚಯ ಇಲ್ಲ ಅಷ್ಟಾಗಿ. ಯಾಕಂದರೆ ನಾನು ಅದ್ರ ಬಗ್ಗೆ ಯೋಚಿಸೋದಕ್ಕೂ ಹೋಗಿಲ್ಲ. ಎರಡನೇದಾಗಿ ಇನ್ನೊಂದು ಏನು ಅಂದರೆ, ಒಂದು ಮಟ್ಟಿಗೆ ಹೇಳಬಲ್ಲೆ, ಗುರುತ್ವಾಕರ್ಷಣೆಯ ದೃಷ್ಟಿಯಿಂದ ಚಂದ್ರ ಕೂಡ ಭೂಮಿ ಮೇಲೆ ಪರಿಣಾಮ ಬೀರುತ್ತೆ. ಸೂರ್ಯ ಪರಿಣಾಮ ಬೀರ್ತಾ ಇರೋದರಿಂದನೇ ಸೂರ್ಯನ ಸುತ್ತ ಭೂಮಿ ಸುತ್ತುತ್ತಾ ಇದೆ. ಅದೇ ರೀತಿ ಭರತ ಇಳಿದ ಟೈಡ್ಸ್ ಅಂತ ಹೇಳ್ತೀವಲ್ಲ, ಅದು ಉಂಟಾಗೋದು ಚಂದ್ರನಿಂದ. ಗುರುತ್ವಾಕರ್ಷಣೆಯ ದೃಷ್ಟಿಯಿಂದ ಇಡೀ ಭೂಮಿಯ ಮೇಲೆ ಚಂದ್ರ
ಪರಿಣಾಮ ಬೀರ್ತಾ ಇದ್ದಾನೆ. ಅದರಿಂದನೇ ಟೈಡ್ಸ್ ಉಂಟಾಗುತ್ತೆ. ಸೂರ್ಯನ ಗುರುತ್ವಾಕರ್ಷಣ ಶಕ್ತಿ ಅಪಾರವಾಗಿರೋದ್ರಿಂದಾನೇ ಸೂರ್ಯನ ಸುತ್ತ ಭೂಮಿ ಸುತ್ತಾ ಇದೆ. ಈ ರೀತಿ ವರ್ಷ ಚಂದ್ರಗ್ರಹಣ ಸೂರ್ಯಗ್ರಹಣ ಆಗುತ್ತೆ. ಸೊ ಇದನ್ನ ಜನ ಬೇರೆ ಬೇರೆ ಆಂಗಲ್ ಅಲ್ಲಿ ತಗೋತಾರೆ. ಬಟ್ ಯಾವ ರೀತಿ ಅಂದ್ರೆ ಕೌತುಕತೆಗೆ ಇದೊಂದು ಕಾರಣ ಆಗುತ್ತೆ? ಖಂಡಿತ ಕೌತುಕತೆಗೆ ಅಂದರೆ ನಾನು ವಿಜ್ಞಾನದ ಬಗ್ಗೆ ಹೆಚ್ಚು ಕೇಂದ್ರೀಕರಿಸೋದ್ರಿಂದ ಅಥವಾ ಬಹುಮಟ್ಟಿಗೆ ನನ್ನ ದೃಷ್ಟಿ ಕೇಂದ್ರೀಕೃತವಾಗಿರೋದು ವಿಜ್ಞಾನದ ಬಗ್ಗೆ ಆಗಿರೋದ್ರಿಂದ ವರ್ಷದಲ್ಲಿ ನೋಡಿ, ಈ ವರ್ಷ 2 ಸೂರ್ಯಗ್ರಹಣ 2 ಚಂದ್ರಗ್ರಹಣ ನಡೆಯುತ್ತೆ. 2 ಸೂರ್ಯಗ್ರಹಣವೂ ನಮಗೆ ಕಾಣೋದಿಲ್ಲ ಈ ವರ್ಷ. 2 ಚಂದ್ರಗ್ರಹಣಗಳ ಪೈಕಿ ಒಂದು ಭಾರತದ ಕೆಲ ಭಾಗಗಳಿಗೆ ಸಂಪೂರ್ಣ ಚಂದ್ರಗ್ರಹಣವಾಗಿ ಕೆಲ ಭಾಗಗಳಿಗೆ ಭಾಗಶಃ ಚಂದ್ರಗ್ರಹಣವಾಗಿ ಅಲ್ಪ ಕಾಲದಲ್ಲಿ ಕಾಣಿಸುತ್ತೆ. ನೋಡಿ, ಅದನ್ನು ಆನಂದಿಸೋಣ. ಆಮೇಲೆ ಚಂದ್ರಗ್ರಹಣ ನೋಡೋದಕ್ಕೆ ಯಾವುದೇ ದುರ್ಬೀನು ಏನೂ ಬೇಡ, ಬರಿಗಣ್ಣಿನಿಂದ ನೇರವಾಗಿ ಚಂದ್ರನ ನೋಡ್ಬೋದು, ಏನೂ ಆಗೋದಿಲ್ಲ. ಆದರೆ ಈ ಭಾರತದ ಈ ಭಾಗಗಳಿಗೆ ಹೆಚ್ಚಾಗಿ ಗೋಚರಿಸಲಿಲ್ಲ. ಆದರೆ ಚಂದ್ರನ ನೋಡ್ಬೋದು ನೀವು ಕಾಣಿಸಿದ್ರೆ. ಬೆಂಗಳೂರಿನಲ್ಲಂತೂ ಕಾಣಲ್ಲ, ಹೊರಗಡೆ ಹೋದರೆ ಕಾಣಿಸುತ್ತೆ ಚಂದ್ರ, ಸ್ವಲ್ಪ ಮೇಲೆ ಬರುತ್ತೆ, ಕಾಣುತ್ತೆ. ಇದು ನನ್ನ ಅನಿಸಿಕೆ. ಇದು ನೋಡಿ, ಅದೇ ರೀತಿ ಸೂರ್ಯಗ್ರಹಣವನ್ನು ಮಾತ್ರ ದಯಮಾಡಿ ಯಾರೂ ನೇರವಾಗಿ ಬರಿಗಣ್ಣಿನಿಂದ ನೋಡಬಾರದು. ಅದಕ್ಕೆ ಸ್ಪೆಷಲ್ ಫಿಲ್ಟರ್ಸ್ ಶೋಧಕಗಳು ಸಿಗತ್ವೆ. ಅದನ್ನು ನಮ್ಮ ಪ್ಲಾನೆಟೇರಿಯಂ ಅಂತಹ ಸಂಸ್ಥೆಗಳು, ವೈಜ್ಞಾನಿಕ ಸಂಸ್ಥೆಗಳು ವಿತರಿಸತ್ವೆ. ಅದನ್ನು ಒಂದು ಬಿಂಬಿಸಿ ಒಂದು ಪರದೆಯ ಮೇಲೆ ನೋಡ್ಬೋದು ಸೂರ್ಯಗ್ರಹಣವನ್ನು, ನೇರವಾಗಿ ಅಲ್ಲ, ಪರೋಕ್ಷವಾಗಿ. ಚಂದ್ರಗ್ರಹಣವನ್ನು ನೋಡ್ಬೋದು, ಏನು ತೊಂದರೆ ಇಲ್ಲ. ನಿಜವಾಗ್ಲೂ ಬೆಂಗಳೂರಿನಿಂದ ಚಂದ್ರಗ್ರಹಣವನ್ನು ನೋಡೋದಕ್ಕೆ, ಸಂಪೂರ್ಣ ಚಂದ್ರಗ್ರಹಣವನ್ನು ನೋಡಿ ಆನಂದಿಸೋದಕ್ಕೆ ದಯವಿಟ್ಟು 2028 ಡಿಸೆಂಬರ್ 31 ರಾತ್ರಿ ತನಕ ಕಾಯಿರಿ. ನೋಡಿ, ಇವತ್ತು ಮಾರ್ಚ್ 3, 2026 ಒಂದು ಸಂಪೂರ್ಣ ಚಂದ್ರಗ್ರಹಣ ನಡೀತಾ ಇದೆ. ಚಂದ್ರಗ್ರಹಣ ಅಂದರೆ ಸೂರ್ಯ, ಭೂಮಿ, ಆನಂತರ ಚಂದ್ರ, ಇವು ಮೂರು ಒಂದು ಸರಳ ರೇಖೆಯಲ್ಲಿ ಬಂದಾಗ ಚಂದ್ರಗ್ರಹಣ ಸಂಭವಿಸುತ್ತೆ. ಚಂದ್ರಗ್ರಹಣ ನಡೆಯೋದು ಹುಣ್ಣಿಮೆಯ ದಿನದಂದೇ. ಇವತ್ತು ಕೂಡ ಹೋಳಿ ಹುಣ್ಣಿಮೆ ಇವತ್ತು. ನೋಡಿ, ಸೂರ್ಯ, ಭೂಮಿ, ಅದಾದ ನಂತರ ಚಂದ್ರ, ಇವು ಮೂರು ಸರಳ ರೇಖೆಯಲ್ಲಿ ಬಂದಾಗ ಚಂದ್ರಗ್ರಹಣ ನಡೆಯುತ್ತೆ. ಚಂದ್ರಗ್ರಹಣ ನಡೆಯೋದು ಹುಣ್ಣಿಮೆಯಂದು ಅಂತ ಹೇಳಿದೆ, ಇದರಲ್ಲಿ ಏನೂ ಅನುಮಾನ ಇಲ್ಲ. ಆದರೆ ಪ್ರತಿ ಹುಣ್ಣಿಮೆಯಂದು ಚಂದ್ರಗ್ರಹಣ ನಡೆಯುತ್ತಾ? ಖಂಡಿತ ನಡೆಯಲ್ಲ. ಅದೇ ರೀತಿ ಪ್ರತಿ ಅಮಾವಾಸ್ಯೆಯಂದು ಸೂರ್ಯ, ಚಂದ್ರ, ಆ ನಂತರ ಭೂಮಿ, ಈ ರೀತಿ ಸರಳ ರೇಖೆಯಲ್ಲಿರುತ್ತೆ. ಅಂದರೆ ಅಮಾವಾಸ್ಯೆಯ ದಿನ. ಹಾಗಾದರೆ ಆವಾಗ ಸೂರ್ಯಗ್ರಹಣ ಆಗುತ್ತೆ. ಸೂರ್ಯ, ಚಂದ್ರ ಮತ್ತು ಆನಂತರ ಭೂಮಿ ಸರಳ ರೇಖೆಯಲ್ಲಿದ್ದಾಗ ಸೂರ್ಯಗ್ರಹಣ ನಡೆಯುತ್ತೆ. ಇದು ನಡೆಯೋದು ಅಮಾವಾಸ್ಯೆ ದಿವಸ. ಹಾಗಾದರೆ ಪ್ರತಿ ಅಮಾವಾಸ್ಯೆ ದಿವಸ ಸೂರ್ಯಗ್ರಹಣ ಯಾಕಾಗಲ್ಲ? ಪ್ರತಿ ಹುಣ್ಣಿಮೆಯ ದಿನ ಚಂದ್ರಗ್ರಹಣ ಯಾಕಾಗಲ್ಲ? ಎಲ್ಲ ಬಹುಮಟ್ಟಿಗೆ ಸರಳ ರೇಖೆಯಲ್ಲಿ ಇರುತ್ತಲ್ಲ, ಯಾಕಾಗಲ್ಲ ಅಂದರೆ ಭೂಮಿ ಸೂರ್ಯನನ್ನು ಸುತ್ತತ್ತಲ್ಲ, ಆ ಕಕ್ಷೆ ಅದು ಒಂದು ಗ್ರಾಮಫೋನ್ ತಟ್ಟೆ ಅಥವಾ ಯಾವುದೇ ತಟ್ಟೆ ಥರ ಇರುತ್ತೆ ನೋಡಿ, ಒಂದು ಪ್ಲೇನ್ ಅದು. ಅದರಲ್ಲಿ ಸೂರ್ಯನ ಸುತ್ತ ಭೂಮಿ ಸುತ್ತುತ್ತಾ ಇದೆ. ಆದರೆ ಚಂದ್ರ ಸೂರ್ಯನನ್ನು ಸುತ್ತಲ್ಲ, ಚಂದ್ರ ಭೂಮಿಯನ್ನು ಸುತ್ತುತ್ತಿದ್ದಾನೆ. ಭೂಮಿಯನ್ನು ಸುತ್ತುತ್ತಾನಲ್ಲ ಚಂದ್ರ, ಆ ಕಕ್ಷೆಯ ಸಮತಲ ಪ್ಲೇನ್ ಭೂಮಿ ಸೂರ್ಯನನ್ನು ಸುತ್ತುವ ಸಮತಲ ಇದೆಯಲ್ಲ, ಪ್ಲೇನ್ಗೆ ಒಂದು ಕೋನದಲ್ಲಿ ವಾಲಿಕೊಂಡಿದೆ, 5 ಡಿಗ್ರಿ ಕೋನದಲ್ಲಿ ವಾಲಿಕೊಂಡಿದೆ. ಹಾಗಾಗಿ ಪ್ರತಿ ಹುಣ್ಣಿಮೆಯ ದಿವಸ ಸೂರ್ಯ, ಭೂಮಿ ಹಾಗೂ ಚಂದ್ರ ಆ ಒಂದು ರೀತಿ ಇರೋದರಲ್ಲಿ ಬಹುಮಟ್ಟಿಗೆ ಇದ್ದರೂ ಸರಳ ರೇಖೆನಲ್ಲೇ ನೇರವಾಗಿರಲ್ಲ. ಚಂದ್ರ ಸ್ವಲ್ಪ ಮೇಲೆ ಅಥವಾ ಸ್ವಲ್ಪ ಕೆಳಗೆ ಇರುತ್ತೆ. ಅದೇ ರೀತಿ ಪ್ರತಿ ಅಮಾವಾಸ್ಯೆ ದಿನವೂ ಸೂರ್ಯ, ಚಂದ್ರ ಮತ್ತು ಭೂಮಿ ನೇರವಾಗಿ ಸರಳ ರೇಖೆನಲ್ಲಿ ಇರಲ್ಲ, ಚಂದ್ರ ಸ್ವಲ್ಪ ಮೇಲೆ ಅಥವಾ ಕೆಳಗಡೆ ಇರ್ತದೆ. ಹಾಗಾಗಿ ಪ್ರತಿ ಹುಣ್ಣಿಮೆಯ ದಿನದಂದು ಚಂದ್ರಗ್ರಹಣ ಆಗಲ್ಲ, ಪ್ರತಿ ಅಮಾವಾಸ್ಯೆ ದಿನವೂ ಸೂರ್ಯಗ್ರಹಣ ಆಗೋದಿಲ್ಲ. ಹಾಗಾಗಿ ಏನಾಗುತ್ತೆ ಅಂದರೆ ಯಾವಾಗಲೂ ವಿರಳವಾಗಿ 6 ತಿಂಗಳಿಗೊಮ್ಮೆ ಸೂರ್ಯ ಹಾಗೂ ಚಂದ್ರಗ್ರಹಣಗಳು ಮತ್ತು ಒಂದು ವರ್ಷದಲ್ಲಿ ಎಕ್ಲಿಪ್ಸ್ ಸೀಸನ್ ಅಂತ ಹೇಳ್ತೀವಿ. 6 ತಿಂಗಳುಗಳ ನಂತರ ಅದು ಪುನರಾವರ್ತನೆ ಆಗುತ್ತೆ. ಆದರೆ ಒಂದು ಸೂರ್ಯಗ್ರಹಣ ಆದಮೇಲೆ ಒಂದು 15 ದಿನ ಆದಮೇಲೆ ಒಂದು ಚಂದ್ರಗ್ರಹಣ ಆಗ್ಬೋದು, ಸರಾಸರಿಯಾಗಿ ತೊಗೊಂಡ್ರೆ. ಇವಾಗ ನೋಡಿ, ಫೆಬ್ರವರಿ 17ನೇ ತಾರೀಕಿನಂದು ಒಂದು ಕಂಕಣ ಸೂರ್ಯಗ್ರಹಣ ಆಯಿತು. ಫೆಬ್ರವರಿ 17, ಇವತ್ತು ಮಾರ್ಚ್ 3, ಒಂದು 15 ದಿನ ನೋಡಿ ಒಂದು ಚಂದ್ರಗ್ರಹಣ ಬಂತು. ಮತ್ತೆ 6 ತಿಂಗಳು ಬಿಟ್ಟು
ಆಗಸ್ಟ್ 12ನೇ ತಾರೀಕು ಒಂದು ಸಂಪೂರ್ಣ ಸೂರ್ಯಗ್ರಹಣ ಈ ವರ್ಷದಲ್ಲಿ ನಡೀತಾ ಇದೆ. ನಮಗೆ ಕಾಣಲ್ಲ ಅನ್ನೋದು ಬೇರೆ ವಿಚಾರ ಭಾರತೀಯರಿಗೆ. ಆದರೆ ಅದಾದ 15 ದಿವಸದ ನಂತರ ಮತ್ತೊಂದು ಪಾರ್ಶ್ವಚಂದ್ರಗ್ರಹಣ ನಡೆಯುತ್ತೆ. ಹೀಗಾಗಿ ನೀವು ನೋಡ್ಬೋದು, ಇದು ಒಂದು ಗ್ರಹಣ ಅನ್ನೋದು ಒಂದು ಅತ್ಯದ್ಭುತವಾದ ವಿದ್ಯಮಾನ. ಇದು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಸೂರ್ಯ, ಚಂದ್ರ, ಭೂಮಿ ಈ 3 ಆಕಾಶಕಾಯಗಳು ಅವುಗಳ ಸ್ಥಾನ ಏನು ಅನ್ನೋದರ ಮೇಲೆ ಅದನ್ನು ಅವಲಂಬಿಸಿ, ಅಂದರೆ ಸೂರ್ಯನ ನಡುವೆ ಭೂಮಿ ಬಂದು ಆನಂತರ ಚಂದ್ರ ಬಂದರೆ ಚಂದ್ರಗ್ರಹಣ ಆಗುತ್ತೆ. ಸೂರ್ಯ ಅದಾದಮೇಲೆ ಚಂದ್ರ, ಅದಾದಮೇಲೆ ಭೂಮಿ ಸರಳ ರೇಖೆನಲ್ಲಿ ಬಂದರೆ ಸೂರ್ಯಗ್ರಹಣ ಆಗತ್ತೆ. ಹೀಗಾಗಿ ಗ್ರಹಣ ಅನ್ನೋದು ಒಂದು ಅತ್ಯದ್ಭುತವಾದ ವಿದ್ಯಮಾನ. ಯಾಕಂದರೆ ನೋಡಿ, ಪ್ರತಿ ದಿವಸ ನಮಗೆ ಕಾಣಿಸೋ ಸೂರ್ಯ ಇದಕ್ಕಿದ್ದಂತೆ ಮರೆ ಆಗೋಗ್ಬಿಟ್ರೆ ಸಂಪೂರ್ಣ ಸೂರ್ಯಗ್ರಹಣದ ಮೇಲೆ ಅದೇ ರೀತಿ ಆಗುತ್ತೆ. ಅದೇ ರೀತಿ ಬೆಳ್ಳಿ ತಟ್ಟೆ ಅಂತ ಕಾಣುವಂತಹ ಚಂದ್ರ ಹುಣ್ಣಿಮೆಯಂದು ಇದಕ್ಕಿದ್ದಂಗೆ ಕೆಂಪು ಬಣ್ಣದ ಕಾಣಿಸಿದ್ರೆ ಗಾಬರಿ ಆಗುತ್ತೆ ಅಲ್ವಾ. ಈಗ ಆಧುನಿಕ ಮಾನವನಿಗೆ ಹಿಂಗಾದರೆ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರಿಗೆ ಇನ್ನೇನಾಗಿರಬೇಕು. ಹೀಗಾಗಿ ಈ ದೃಷ್ಟಿಯಿಂದ ಗ್ರಹಣಗಳು ಅದ್ಭುತವಾದ ವಿಸ್ಮಯಕಾರಿಯಾದ ಪ್ರಾಕೃತಿಕ ವಿದ್ಯಮಾನಗಳು. ಆದರೆ ಅವು ಮತ್ತೆ ಸುಲಭವಾಗಿ ಕಾಣಿಸೋದು ಇಲ್ಲ. ಅಂದರೆ ಪ್ರತಿ ಹುಣ್ಣಿಮೆಯೆಂದು ಚಂದ್ರಗ್ರಹಣ ಆಗಲ್ಲ, ಪ್ರತಿ ಅಮಾವಾಸ್ಯೆಯೆಂದು ಸೂರ್ಯಗ್ರಹಣ ಆಗಲ್ಲ, ವಿರಳವಾಗಿ ನಡೆಯುತ್ತವೆ. ಹೀಗಾಗಿ ಅವುಗಳಿಗೆ ಒಂದು ಬೆಲೆ. ವೈಜ್ಞಾನಿಕವಾಗಿ ಇವುಗಳನ್ನು ವಿವರಿಸ್ಬೋದು. ಸುಮಾರು 15 ಶತಮಾನಗಳ ಹಿಂದೆಯೇ ಆರ್ಯಭಟ ಗ್ರಹಣಗಳು ಅನ್ನೋದು ನೆರಳುಗಳ ಆಟ ಅಂತ ಹೇಳಿದ್ದು. ನೋಡಿ, 15 ಶತಮಾನಗಳ ಹಿಂದೆ ಹೇಳಿದ್ದು. ಹಾಗಾಗಿ ಇದನ್ನು ನಾವು ಜ್ಞಾಪಕ ಇಟ್ಕೋಬೇಕು. ಈ ವಿಸ್ಮಯಕಾರಿಯಾದ ವಿದ್ಯಮಾನವನ್ನು ಚಂದ್ರಗ್ರಹಣವನ್ನು ನೋಡೋದ್ರಲ್ಲಿ ನೇರವಾಗಿ ದಿಟ್ಟಿಸಿ ನೋಡೋದ್ರಲ್ಲಿ ಏನು ತೊಂದರೆ ಇಲ್ಲ. ಸೂರ್ಯಗ್ರಹಣವನ್ನಾಗಲಿ ಅಥವಾ ಸೂರ್ಯನನ್ನಾಗಲಿ ನೇರವಾಗಿ ನೋಡೋದು ತರವಲ್ಲ. ಅದಕ್ಕೆ ವಿಶೇಷವಾದ ಫಿಲ್ಟರ್ಗಳನ್ನು ಅಳವಡಿಸ್ಕೊಂಡು ಕನ್ನಡಕ ಥರ ಹಾಕ್ಕೊಂಡು ನೋಡ್ಬೋದು. ಅಥವಾ ದೂರದರ್ಶಕಗಳಲ್ಲೂ ವಿಶೇಷವಾದ ಫಿಲ್ಟರ್ ಇರಬೇಕು. ದಯಮಾಡಿ ಯಾರು ದುರ್ಬೀನನ್ನಾಗಲಿ, ಅಂದರೆ ಬೈನಾಕ್ಯುಲರ್ಸ್ ಆಗಲಿ, ಟೆಲಿಸ್ಕೋಪ್ಗಳನ್ನಾಗಲಿ ಸೂರ್ಯನತ್ತ ನೇರವಾಗಿ ಕೇಂದ್ರೀಕರಿಸೋಕ್ಕೆ ಹೋಗಬೇಡಿ. ಆ ರೀತಿ ಮಾಡಿದಂತಹ ಗೆಲಿಲಿಯೋ ಅನ್ನುವಂತಹ ವಿಜ್ಞಾನಿ ತನ್ನ ಇಳಿ ವಯಸ್ಸಿನಲ್ಲಿ ಅಂಧನಾದ. ಹಾಗಾಗಿ ಎಚ್ಚರಿಕೆಯಿಂದ ಈ ಗ್ರಹಣಗಳು ಅನ್ನುವ ವಿದ್ಯಮಾನವನ್ನು ನಾವು ವೀಕ್ಷಿಸಬಹುದು, ಆನಂದಿಸಬಹುದು. ಇವತ್ತಿನ ಸಂಪೂರ್ಣ ಚಂದ್ರಗ್ರಹಣ ಬೆಂಗಳೂರಿಗರಿಗೆ, ಬಹುಮಟ್ಟಿಗೆ ಕರ್ನಾಟಕಕ್ಕೆ ಕೇವಲ ಪಾರ್ಶ್ವಚಂದ್ರಗ್ರಹಣವಾಗಿ, ಪಾರ್ಷಿಯಲ್ ಲೂನಾರ್ ಎಕ್ಲಿಪ್ಸ್, ಅದು ಮುಗಿಯುವ ಹಂತಕ್ಕೆ ಬಂದಾಗ ಬಹುಮಟ್ಟಿಗೆ ಗೋಚರವಾಗುತ್ತೆ. 2026ರ ಮೊದಲ ಚಂದ್ರಗ್ರಹಣ ಫಾಲ್ಗುಣ ಮಾಸದ ಹುಣ್ಣಿಮೆಯ ದಿನ ನಡೆಯುತ್ತೆ. ಇವತ್ತು ಬಹುತೇಕವಾಗಿ ಇವತ್ತಿನ ನಡೆಯುವಂತಹ ಚಂದ್ರಗ್ರಹಣವನ್ನು ನೋಡಬೇಕು. ಹಾಗೆಯೇ ತಮಗೆ ಯಾವ ರೀತಿಯಾದಂತಹ ತೊಂದರೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಬಹುತೇಕ ಮಂದಿ ದೇವರ ಮೊರೆ ಹೋಗುವಂತಾಗಿರ್ಬೋದು, ಈ ರೀತಿಯಾದಂತಹ. ಆದರೆ ವಿಜ್ಞಾನಿಗಳು ಹೇಳೋದು ಒಂದು ಬೇರೆಯೇ ಇರುತ್ತೆ. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, 2026ರ ಇದು ಮೊದಲ ಚಂದ್ರಗ್ರಹಣ. ಅಂದರೆ ಮಾರ್ಚ್ ತಿಂಗಳಲ್ಲಿ ಆಗಸದಲ್ಲಿ ನಡೆಯುವ ಅಪರೂಪದ ವಿದ್ಯಮಾನ ಅಂತ ಹೇಳ್ಬೋದು. ಇದೊಂದು ಖಗೋಳದ ಬಗ್ಗೆ ಆಸಕ್ತಿ ಹೊಂದಿರೋರಿಗೆ ಒಂದು ರಸದೌತಣದ ಕ್ಷಣ ಅಂತಾನೆ ಹೇಳ್ಬೋದು. ಈ ಚಂದ್ರಗ್ರಹಣ ಮಧ್ಯಾಹ್ನ ಶುರು ಆಗುತ್ತೆ, ಸುಮಾರು ಸಂಜೆ 6:47 ಇರುತ್ತೆ. ಸೊ ಗ್ರಹಣದ ಮಧ್ಯಕಾಲ ಸಂಜೆ 5:04 ಆಗಿರುತ್ತೆ. ಅಂದರೆ ಈ ಗ್ರಹಣದ ಒಟ್ಟು ಅವಧಿ 3 ಗಂಟೆ 24 ನಿಮಿಷ. ಈ ಗ್ರಹಣ ಭಾರತದಲ್ಲಿ ಗರಿಷ್ಠ 52 ನಿಮಿಷಗಳ ಕಾಲ ಗ್ರಸ್ತೋದಯ ರೂಪದಲ್ಲಿ ಕಾಣಿಸ್ತದೆ. ಪ್ರಮುಖವಾಗಿ ಇದಕ್ಕೆ ಗ್ರಸ್ತೋದಯ ಚಂದ್ರಗ್ರಹಣ ಅಂತ ಕೂಡ ಕರೀತಾರೆ. ಸಾಮಾನ್ಯವಾಗಿ ಹುಣ್ಣಿಮೆಯಂದು ಪೂರ್ಣ ಚಂದ್ರ ಬೆಳಗ್ತಾನೆ. ಆದರೆ ಈ ಬಾರಿ ಚಂದ್ರ ನಮ್ಮ ಕಣ್ಣಿಗೆ ಕಾಣುವ ಮುನ್ನವೇ ಪೂರ್ವ ದಿಕ್ಕಿನಲ್ಲಿ ಉದಯಿಸುವ ಮುನ್ನ ಆತನಿಗೆ ಗ್ರಹಣ ಹಿಡಿದಿರುತ್ತೆ. ಅಂದರೆ ಗ್ರಹಣ ಹಿಡಿದಿರುವ ಚಂದ್ರನೇ ಉದಯಿಸ್ತಾನೆ. ಇದನ್ನು ಶಾಸ್ತ್ರಗಳಲ್ಲಿ ಗ್ರಸ್ತೋದಯ ಚಂದ್ರಗ್ರಹಣ ಅಂತ ಕೂಡ ಕರೀತಾರೆ. ಅಷ್ಟು ಮಾತ್ರವಲ್ಲದೆ ಪ್ರಮುಖ ದೇವಾಲಯಗಳ ಬಾಗಿಲು ಕೂಡ ಇವತ್ತು ಮುಚ್ಚಿರುವಂಥದ್ದು ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಅಂದರೆ ವಿಜ್ಞಾನಿಗಳು ಇತ್ತೀಚಿನ ಯುಗಕ್ಕೆ ಯಾವ ರೀತಿ ಅದನ್ನು ತೋರಿಸಬಹುದು ಅನ್ನೋ ನಿಟ್ಟಿನಲ್ಲಿ ಒಂದು ಫ್ಲೆಕ್ಸ್ ಮುಖಾಂತರ ತೋರಿಸಿದೆ. ಅಂದರೆ ಸೂರ್ಯ ಆಗಿರ್ಬೋದು, ಸೂರ್ಯ ಗ್ರಹಗಳು ಮತ್ತು ಉಪಗ್ರಹಗಳು ಯಾವ ರೀತಿ ಇರುತ್ತೆ, ಬುಧ ಆಗಿರ್ಬೋದು, ಶುಕ್ರ ಆಗಿರ್ಬೋದು, ಇದು ಮನುಷ್ಯನ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ. ಹಾಗೆಯೇ ಪ್ರಮುಖವಾಗಿ ಒಂದು ಕಡೆ ಈಗ ನಮ್ಮ ಆಚಾರ ವಿಚಾರಗಳನ್ನು ನೋಡೋದಾದರೆ ಇವತ್ತು ದೇವಸ್ಥಾನಗಳು ಕ್ಲೋಸ್ ಆಗಿರುತ್ತೆ. ಹಾಗೆಯೇ ಗರ್ಭಿಣಿಯರು ಮನೆಯಿಂದ ಹೊರಗೆ ಹೋಗಬಾರ್ದು, ಈ ರೀತಿಯಾದಂತಹ ಒಂದೊಂದು. ಯಾಕಂದರೆ ಆ ಕಿರಣಗಳು ಬಿದ್ದಾಗ ಅವ್ರ ಮೇಲೆ ಎಫೆಕ್ಟ್ ಆಗ್ಬೋದು. ದೇವಸ್ಥಾನಗಳಿಗೆ ಹೋಗುವಾಗ ಅಲ್ಲಿ ದೇವಸ್ಥಾನವನ್ನು ಕ್ಲೀನ್ ಮಾಡುವಂತಹ ವಿಚಾರ ಆಗಿರ್ಬೋದು. ಪ್ರತಿಯೊಂದು ಒಂದೊಂದು ರೀತಿಯಾದಂತಹ ಗ್ರಹಣವನ್ನು ಪದ್ಧತಿ ಮೂಲಕ ನಂಬಿಕೊಂಡು ಬಂದಿದ್ದಾರೆ. ಆದರೆ ವಿಜ್ಞಾನಿಗಳು ಹೇಳೋ ಪ್ರಕಾರ ಯಾರು ಕೂಡ ಭಯ ಪಡುವಂತಹ ಅವಶ್ಯಕತೆ ಇಲ್ಲ.
ಸೊ ಯಾಕಂದರೆ ಖಗೋಳದಲ್ಲಿ ಒಂದು ಬೇರೆ ಬೇರೆ ರೀತಿಯಾದಂತಹ ಚೇಂಜಸ್ಗಳಾಗುತ್ತೆ. ಸೊ ಅದೇ ರೀತಿ ಈ ವರ್ಷದ ಮೊದಲ ಚಂದ್ರಗ್ರಹಣ. ಸೊ ಯಾರು ಕೂಡ ಭಯಪಡುವಂತಹ ಅವಶ್ಯಕತೆ ಇಲ್ಲ. ಇವತ್ತು ಚಂದ್ರಗ್ರಹಣ ನಡೆಯುತ್ತೆ. ಈ ಸಂದರ್ಭದಲ್ಲಿ ಅಂದರೆ ಅದಕ್ಕೆ ನೋಡೋದಕ್ಕೆ ಕೂಡ ಒಂದು ಅವಕಾಶ ಇರುತ್ತೆ. ಸೊ ಕೆಲವರು ಖಾಲಿ ಕಣ್ಣಲ್ಲಿ ನೋಡ್ತಾರೆ. ಆದರೆ ಸೂರ್ಯನ ಕಿರಣ ಏನಿದೆ ಅದು ಬಹಳಷ್ಟು ಎಫೆಕ್ಟ್ ಆಗುತ್ತೆ. ಆದರೆ ಚಂದ್ರಗ್ರಹಣ ಅಷ್ಟೊಂದು ಕಣ್ಣಿಗೆ ಎಫೆಕ್ಟ್ ಆಗಲ್ಲ ಅನ್ನೋದು ವಿಜ್ಞಾನಿಗಳ ಮಾತಾಗಿದೆ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.